ರಾಜ್ಯದ ಬೀದರ್ ಆಯ್ತು, ಮಂಗಳೂರಾಯ್ತು, ಮೈಸೂರಾಯ್ತು, ವಿಜಯಪುರ ಆಯ್ತು. ಈಗ ಕಾಫಿ ನಾಡಿನ ಸರದಿ ಇಲ್ಲೊಬ್ಬ ಮುಸುಕುದಾರಿ ಮನೆಗೆ ನುಗ್ಗಿ ಚಿನ್ನದ ಆಭರಣ ಕಳವು ಮಾಡೋದಕ್ಕೆ ಮುಂದಾಕಿದ್ದಾನೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಳಗ್ಗೆ ಸ್ಕೆಚ್, ರಾತ್ರಿ ಕದಿಮರು ಫುಲ್ ಆಕ್ಟಿವ್ ಆಗ್ತಾರಂತೆ ಕಾಫಿ ನಾಡಲ್ಲಿ. ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಂದು ಮನೆಗಳಿಗೆ ಕನ್ನ ಹಾಕಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಹಿರೇಮಗಳೂರಿನಲ್ಲಿ ನಡೆದಂತಹ ಘಟನೆ ಇದು. ಮನೆಯ ಬೀಗ ಒಡೆದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ ಕಳ್ಳತನ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಳ್ಳಿ ವಸ್ತುಗಳನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ ಕದಿಮರು. ಬರೀ ಚಿನ್ನದ ಆಭರಣಗಳನ್ನ ಮಾತ್ರ ಅಲ್ಲಿಂದ ಎತ್ಕೊಂಡು ಎಸ್ಕೇಪ್ ಹಾಕಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಕಾಫಿ ನಾಡಲ್ಲಿ ಮನೆಯ ಬೀಗ ಒಡೆದು ಮನೆಯಲ್ಲಿರುವಂತಹ ಚಿನ್ನಾಭರಣ ದೋಚಿ ಎಸ್ಕೇಪ್ ಹಾಕಿದ್ದಾರೆ ಕದಿಮರು. ಅದರ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯ. ಇದನ್ನ ಆಧರಿಸಿ ಈಗ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ರಾಜ್ಯದಲ್ಲಿ ರಾಬರಿ, ದರೋಡೆ, ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಲೇಬೇಕಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳೋ ಪ್ರಕಾರ ಅಲರ್ಟ್ ಆಗಿದ್ದಾರೆ ಪೊಲೀಸರು, ತನಿಖೆ ಆಗ್ತಾ ಇದೆ ಅಂತ. ಬಟ್ ಮೇಲಿಂದ ಮೇಲೆ ಈ ರೀತಿ ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಬೀದರ್ ಆಯ್ತು, ಮಂಗಳೂರಾಯ್ತು, ಮೈಸೂರಾಯ್ತು, ವಿಜಯಪುರ ಆಯ್ತು. ಈಗ ಕಾಫಿ ನಾಡಿನ ಸರದಿ ಇಲ್ಲೊಬ್ಬ ಮುಸುಕುದಾರಿ ಮನೆಗೆ ನುಗ್ಗಿ ಚಿನ್ನದ ಆಭರಣ ಕಳವು ಮಾಡೋದಕ್ಕೆ ಮುಂದಾಕಿದ್ದಾನೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಳಗ್ಗೆ ಸ್ಕೆಚ್, ರಾತ್ರಿ ಕದಿಮರು ಫುಲ್ ಆಕ್ಟಿವ್ ಆಗ್ತಾರಂತೆ ಕಾಫಿ ನಾಡಲ್ಲಿ. ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಂದು ಮನೆಗಳಿಗೆ ಕನ್ನ ಹಾಕಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಹಿರೇಮಗಳೂರಿನಲ್ಲಿ ನಡೆದಂತಹ ಘಟನೆ ಇದು. ಮನೆಯ ಬೀಗ ಒಡೆದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ ಕಳ್ಳತನ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಳ್ಳಿ ವಸ್ತುಗಳನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ ಕದಿಮರು. ಬರೀ ಚಿನ್ನದ ಆಭರಣಗಳನ್ನ ಮಾತ್ರ ಅಲ್ಲಿಂದ ಎತ್ಕೊಂಡು ಎಸ್ಕೇಪ್ ಹಾಕಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಕಾಫಿ ನಾಡಲ್ಲಿ ಮನೆಯ ಬೀಗ ಒಡೆದು ಮನೆಯಲ್ಲಿರುವಂತಹ ಚಿನ್ನಾಭರಣ ದೋಚಿ ಎಸ್ಕೇಪ್ ಹಾಕಿದ್ದಾರೆ ಕದಿಮರು. ಅದರ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯ. ಇದನ್ನ ಆಧರಿಸಿ ಈಗ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ರಾಜ್ಯದಲ್ಲಿ ರಾಬರಿ, ದರೋಡೆ, ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಲೇಬೇಕಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳೋ ಪ್ರಕಾರ ಅಲರ್ಟ್ ಆಗಿದ್ದಾರೆ ಪೊಲೀಸರು, ತನಿಖೆ ಆಗ್ತಾ ಇದೆ ಅಂತ. ಬಟ್ ಮೇಲಿಂದ ಮೇಲೆ ಈ ರೀತಿ ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಬೀದರ್ ಆಯ್ತು, ಮಂಗಳೂರಾಯ್ತು, ಮೈಸೂರಾಯ್ತು, ವಿಜಯಪುರ ಆಯ್ತು. ಈಗ ಕಾಫಿ ನಾಡಿನ ಸರದಿ ಇಲ್ಲೊಬ್ಬ ಮುಸುಕುದಾರಿ ಮನೆಗೆ ನುಗ್ಗಿ ಚಿನ್ನದ ಆಭರಣ ಕಳವು ಮಾಡೋದಕ್ಕೆ ಮುಂದಾಕಿದ್ದಾನೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಳಗ್ಗೆ ಸ್ಕೆಚ್, ರಾತ್ರಿ ಕದಿಮರು ಫುಲ್ ಆಕ್ಟಿವ್ ಆಗ್ತಾರಂತೆ ಕಾಫಿ ನಾಡಲ್ಲಿ. ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಂದು ಮನೆಗಳಿಗೆ ಕನ್ನ ಹಾಕಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಹಿರೇಮಗಳೂರಿನಲ್ಲಿ ನಡೆದಂತಹ ಘಟನೆ ಇದು. ಮನೆಯ ಬೀಗ ಒಡೆದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ ಕಳ್ಳತನ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಳ್ಳಿ ವಸ್ತುಗಳನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ ಕದಿಮರು. ಬರೀ ಚಿನ್ನದ ಆಭರಣಗಳನ್ನ ಮಾತ್ರ ಅಲ್ಲಿಂದ ಎತ್ಕೊಂಡು ಎಸ್ಕೇಪ್ ಹಾಕಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಕಾಫಿ ನಾಡಲ್ಲಿ ಮನೆಯ ಬೀಗ ಒಡೆದು ಮನೆಯಲ್ಲಿರುವಂತಹ ಚಿನ್ನಾಭರಣ ದೋಚಿ ಎಸ್ಕೇಪ್ ಹಾಕಿದ್ದಾರೆ ಕದಿಮರು. ಅದರ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯ. ಇದನ್ನ ಆಧರಿಸಿ ಈಗ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ರಾಜ್ಯದಲ್ಲಿ ರಾಬರಿ, ದರೋಡೆ, ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಲೇಬೇಕಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳೋ ಪ್ರಕಾರ ಅಲರ್ಟ್ ಆಗಿದ್ದಾರೆ ಪೊಲೀಸರು, ತನಿಖೆ ಆಗ್ತಾ ಇದೆ ಅಂತ. ಬಟ್ ಮೇಲಿಂದ ಮೇಲೆ ಈ ರೀತಿ ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಬೀದರ್ ಆಯ್ತು, ಮಂಗಳೂರಾಯ್ತು, ಮೈಸೂರಾಯ್ತು, ವಿಜಯಪುರ ಆಯ್ತು. ಈಗ ಕಾಫಿ ನಾಡಿನ ಸರದಿ ಇಲ್ಲೊಬ್ಬ ಮುಸುಕುದಾರಿ ಮನೆಗೆ ನುಗ್ಗಿ ಚಿನ್ನದ ಆಭರಣ ಕಳವು ಮಾಡೋದಕ್ಕೆ ಮುಂದಾಕಿದ್ದಾನೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಳಗ್ಗೆ ಸ್ಕೆಚ್, ರಾತ್ರಿ ಕದಿಮರು ಫುಲ್ ಆಕ್ಟಿವ್ ಆಗ್ತಾರಂತೆ ಕಾಫಿ ನಾಡಲ್ಲಿ. ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಂದು ಮನೆಗಳಿಗೆ ಕನ್ನ ಹಾಕಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಹಿರೇಮಗಳೂರಿನಲ್ಲಿ ನಡೆದಂತಹ ಘಟನೆ ಇದು. ಮನೆಯ ಬೀಗ ಒಡೆದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ ಕಳ್ಳತನ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಳ್ಳಿ ವಸ್ತುಗಳನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ ಕದಿಮರು. ಬರೀ ಚಿನ್ನದ ಆಭರಣಗಳನ್ನ ಮಾತ್ರ ಅಲ್ಲಿಂದ ಎತ್ಕೊಂಡು ಎಸ್ಕೇಪ್ ಹಾಕಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಕಾಫಿ ನಾಡಲ್ಲಿ
ಮನೆಯ ಬೀಗ ಒಡೆದು ಮನೆಯಲ್ಲಿರುವಂತಹ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ದಾರೆ ಖದೀಮರು. ಅದರ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ, ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯ. ಇದನ್ನ ಆಧರಿಸಿ ಈಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ರಾಜ್ಯದಲ್ಲಿ ರಾಬರಿ, ದರೋಡೆ, ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಲೇಬೇಕಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳೋ ಪ್ರಕಾರ ಅಲರ್ಟ್ ಆಗಿದ್ದಾರೆ ಪೊಲೀಸರು, ತನಿಖೆ ಆಗ್ತಾ ಇದೆ ಅಂತ. ಬಟ್ ಮೇಲಿಂದ ಮೇಲೆ ಈ ರೀತಿ ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಬೀದರ್ ಆಯ್ತು, ಮಂಗಳೂರಾಯ್ತು, ಮೈಸೂರಾಯ್ತು, ವಿಜಯಪುರ ಆಯ್ತು, ಈಗ ಕಾಫಿ ನಾಡಿನ ಸರದಿ ಇಲ್ಲೊಬ್ಬ ಮುಸುಕುದಾರಿ ಮನೆಗೆ ನುಗ್ಗಿ ಚಿನ್ನದ ಆಭರಣ ಕಳವು ಮಾಡೋದಕ್ಕೆ ಮುಂದಾಕಿದ್ದಾನೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಳಗ್ಗೆ ಸ್ಕೆಚ್, ರಾತ್ರಿ ಖದೀಮರು ಫುಲ್ ಆಕ್ಟಿವ್ ಆಗ್ತಾರಂತೆ ಕಾಫಿ ನಾಡಲ್ಲಿ. ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಂದು ಮನೆಗಳಿಗೆ ಕನ್ನ ಹಾಕಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಹಿರೇಮಗಳೂರಿನಲ್ಲಿ ನಡೆದಂತಹ ಘಟನೆ ಇದು. ಮನೆಯ ಬೀಗ ಒಡೆದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ ಕಳ್ಳತನ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಳ್ಳಿ ವಸ್ತುಗಳನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ ಖದೀಮರು. ಬರೀ ಚಿನ್ನದ ಆಭರಣಗಳನ್ನ ಮಾತ್ರ ಅಲ್ಲಿಂದ ಎತ್ಕೊಂಡು ಎಸ್ಕೇಪ್ ಹಾಕಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಕಾಫಿ ನಾಡಲ್ಲಿ ಮನೆಯ ಬೀಗ ಒಡೆದು ಮನೆಯಲ್ಲಿರುವಂತಹ ಚಿನ್ನಾಭರಣ ದೋಚಿ ಎಸ್ಕೇಪ್ ಹಾಕಿದ್ದಾರೆ ಖದೀಮರು. ಅದರ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ, ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯ. ಇದನ್ನ ಆಧರಿಸಿ ಈಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ರಾಜ್ಯದಲ್ಲಿ ರಾಬರಿ, ದರೋಡೆ, ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಲೇಬೇಕಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳೋ ಪ್ರಕಾರ ಅಲರ್ಟ್ ಆಗಿದ್ದಾರೆ ಪೊಲೀಸರು, ತನಿಖೆ ಆಗ್ತಾ ಇದೆ ಅಂತ. ಬಟ್ ಮೇಲಿಂದ ಮೇಲೆ ಈ ರೀತಿ ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಬೀದರ್ ಆಯ್ತು, ಮಂಗಳೂರಾಯ್ತು, ಮೈಸೂರಾಯ್ತು, ವಿಜಯಪುರ ಆಯ್ತು, ಈಗ ಕಾಫಿ ನಾಡಿನ ಸರದಿ ಇಲ್ಲೊಬ್ಬ ಮುಸುಕುದಾರಿ ಮನೆಗೆ ನುಗ್ಗಿ ಚಿನ್ನದ ಆಭರಣ ಕಳವು ಮಾಡೋದಕ್ಕೆ ಮುಂದಾಕಿದ್ದಾನೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಳಗ್ಗೆ ಸ್ಕೆಚ್, ರಾತ್ರಿ ಖದೀಮರು ಫುಲ್ ಆಕ್ಟಿವ್ ಆಗ್ತಾರಂತೆ ಕಾಫಿ ನಾಡಲ್ಲಿ. ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಂದು ಮನೆಗಳಿಗೆ ಕನ್ನ ಹಾಕಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಹಿರೇಮಗಳೂರಿನಲ್ಲಿ ನಡೆದಂತಹ ಘಟನೆ ಇದು. ಮನೆಯ ಬೀಗ ಒಡೆದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ ಕಳ್ಳತನ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಳ್ಳಿ ವಸ್ತುಗಳನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ ಖದೀಮರು. ಬರೀ ಚಿನ್ನದ ಆಭರಣಗಳನ್ನ ಮಾತ್ರ ಅಲ್ಲಿಂದ ಎತ್ಕೊಂಡು ಎಸ್ಕೇಪ್ ಹಾಕಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಕಾಫಿ ನಾಡಲ್ಲಿ ಮನೆಯ ಬೀಗ ಒಡೆದು ಮನೆಯಲ್ಲಿರುವಂತಹ ಚಿನ್ನಾಭರಣ ದೋಚಿ ಎಸ್ಕೇಪ್ ಹಾಕಿದ್ದಾರೆ ಖದೀಮರು. ಅದರ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ, ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯ. ಇದನ್ನ ಆಧರಿಸಿ ಈಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ರಾಜ್ಯದಲ್ಲಿ ರಾಬರಿ, ದರೋಡೆ, ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಲೇಬೇಕಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳೋ ಪ್ರಕಾರ ಅಲರ್ಟ್ ಆಗಿದ್ದಾರೆ ಪೊಲೀಸರು, ತನಿಖೆ ಆಗ್ತಾ ಇದೆ ಅಂತ. ಬಟ್ ಮೇಲಿಂದ ಮೇಲೆ ಈ ರೀತಿ ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ.